ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿ ಹಾಂ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾರೆ. ಹಾಂ ಹೇಳಿ ಸರ್. ಶಿವಕುಮಾರ್ ಅವರು ಸುರೇಶ್ ಕೆಲಸ ಮಾಡಿದ್ದಾರೆ, ಬದಲಾವಣೆ ಆಗಬೇಕು ಸರ್. ನಾನು ಕೆಲವು ಕಡೆ ಮಾಡಿದ್ದಾರೆ ಅವರು ಸುರೇಶು, ಹಿಂಗೆ ಕೆಲವು ಕಡೆ ಮಾಡಿಲ್ಲ. ಈಗ ಅವ್ರಿಗಿಂತ ಒಳ್ಳೆ ಕ್ಯಾಂಡಿಡೇಟು ಜಯದೇವ್ ಅವರ ಇದರಲ್ಲಿದ್ದವರು ಭಾಳ ಒಳ್ಳೆ ಪರ್ಸನ್. ಅವ್ರು ಗೆಲ್ಸಿದ್ರೆ ಇನ್ನೂ ಭಾಳ ಚೆನ್ನಾಗಿ ಎಷ್ಟೋ ಜನಕ್ಕೆ ಹೃದಯದ ಬಗ್ಗೆ ಇದ್ರ ಬಗ್ಗೆ ತೊಂದರೆ ಆದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡ್ತಾರೆ ಜನಗಳಿಗೆ. ಅಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಸರ್. ಹಾಸ್ಪಿಟ್ಲೂ ಅಷ್ಟೇ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅವ್ರ ಹತ್ರ ಗಿರಪ್ಷನ್ ಏನೂ ಇಲ್ಲ ಸರ್. ಆರ್ ನಗರದಲ್ಲಿ ಹಾಲಿ ಸಂಸದರು ಡಿ.ಕೆ. ಸುರೇಶ್ ಅವರಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿಯಿಂದ ಮೈತ್ರಿಯಾಗಿ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಅವ್ರು ಬಂದರೆ ಒಳ್ಳೇದು ಸರ್. ಮಂಜುನಾಥ್ ಸರ್ ಬಂದರು. ಹಾಂ ಸರ್. ಈಗ ಹಾಲಿ ಸಂಸದರು ಡಿ.ಕೆ. ಸುರೇಶ್ ಅವರು ಕೆಲಸ ಮಾಡಿಲ್ಲ ಅಂತ ಇಲ್ಲ ಸರ್, ಅವರು ಮಾಡಿದರೂ ಇವರು ಬರಬೇಕು, ಮಂಜುನಾಥ್ ಸರ್. ಈಗ ಹಾಂ ಒಳ್ಳೇದಾಗತ್ತಾ ಸರ್. ಬದಲಾವಣೆ ಆಗಬೇಕು ಅಂತಿರಾಗಿದ್ರೆ ಹಾಂ ಸರ್, ಬದಲಾವಣೆ ಆಗಬೇಕು ಸರ್. ಬಿಜೆಪಿನ ಅಧಿಕಾರಕ್ಕೆ ಬರಲಿ ಅಂತ. ಹಾಂ ಬಿ ಜೆ ಪಿನ ಬರ್ಬೇಕು ಸರ್. ಒಳ್ಳೆ ಇವರು ಏನು ಗೊತ್ತಾ, ಡಾಕ್ಟ್ರ್ ಅವರು ಒಳ್ಳೆ ಹೆಸರು ತೊಗೊಂಡಿದ್ದಾರೆ. ಇಲ್ಲ ಅವ್ರು ಗೆಲ್ಲಬೇಕು, ಅವರಿಬ್ಬರು ಕಳ್ಳರು ಹೋಗಬೇಕು. ಈಗ ಡಿ.ಕೆ. ಶಶಿಕುಮಾರ್ ಅವರು ಹಾಂ ಸರ್, ನಮ್ಗೆ ಗೊತ್ತಿದೆ ಸರ್. ಅವರೆಲ್ಲ ನಮ್ಮ ಸಂಬಂಧನೇ ಆಗಬೇಕು. ಅವರೆಲ್ಲ ಬೇಕಾಗಿಲ್ಲ ಸರ್. ಅವರೆಲ್ಲ ದುಡ್ಡು ಮಾಡೋರೆ ಅಷ್ಟೇ, ಬರಬಾರ್ದು. ಇಲ್ಲಿ ಮಂಜುನಾಥ್ ಗೆಲ್ಬೇಕು. ಯಾಕಂದರೆ ವಿಶ್ವವಿಖ್ಯಾತ ಡಾಕ್ಟರು ಅವ್ರ ಥರ ಯಾರು ಸರ್ ಇದ್ದಾರೆ ಇಂಡಿಯಾದಲ್ಲಿ. ಅವರು ಗೆದ್ದು ಸೆಂಟ್ರಲ್ಗೆ ಹೋದರೆ ಅವರು ಗ್ಯಾರಂಟಿ ಮಿನಿಸ್ಟ್ರು, ಹೆಲ್ತ್ ಮಿನಿಸ್ಟ್ರ್ ಆಗ್ತಾರೆ. ಇಡೀ ಎಲ್ಲರಿಗೂ ಹೇಳೋದಿಷ್ಟೇ, ನಾವು ನಮ್ಮ ದೇಶದಲ್ಲಿ ಇನ್ನೊಂದು ಟೈಮು BJP ತರಬೇಕು. ಇಲ್ಲ ಅಂದರೆ ಇವರೆಲ್ಲ ಪಾಕಿಸ್ತಾನಕ್ಕೆ ಮಾರಿಬಿಡ್ತಾರೆ ಇವರು ಕಾಂಗ್ರೆಸ್ನವರು. ಈಗಲೇ ಅವರೆಲ್ಲ ಎಲ್ಲ ಈ ಕಾಂಗ್ರೆಸ್ನಲ್ಲಿರೋರೆಲ್ಲ ಮುಸ್ಲಿಮ್ ಆಗ್ಬಿಟ್ಟವ್ರೆ. ಮುಸ್ಲಿಮ್ಗಳ ಎಲ್ಲ ಕಂಪ್ಲೀಟ್ ಕಾನ್ಗಳೇ. ಅದಕ್ಕೋಸ್ಕರ ನಮ್ಮ ದೇಶಕ್ಕೆ ಪಕ್ಕಾ BJP ಬರೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.